ಕೆಳಗಡೆ ಕೂತ್ಕೋಬೇಕು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ ತ್ರಿವಿಕ್ರಮಂ ರಮ್ಯ ಗದಾರಿ ಶಂಖ ಸರೋಜಮಾಲಾಧರ ಬಿಂದುವರ್ಣಂ ಮನೋಹರಾಂಗಂ ಯತಿವಾದಿರಾಜ ಪ್ರತಿಷ್ಠಿತಂ ನೌಮಿ ಸದಾ ಪ್ರಸನ್ನಂ ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೋಸ್ತು ಮಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಸ್ಸತಾಂ ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರೋಃ ಪ್ರಿಯ ವಿದ್ರಾವ್ಯ ಸರ್ವಬಾಧಾಂನಃ ಸದಾ ತ್ವಂ ರಕ್ಷಣಂ ಕುರು ಕೋಲವ್ಯಾಸ ಹಯಗ್ರೀವ ಪದಕಂಜ ಮಧುವ್ರತಂ ಶ್ರೀ ವಿಶ್ವೋತ್ತಮ ಯೋಗೀಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಈ ಅಧಿಕ ಮಾಸದ ಪರ್ವಕಾಲದಲ್ಲಿ ನಾವು ಏನೇ ಪುಣ್ಯ ಕೆಲಸ ಮಾಡಿದರೂ ಅದಕ್ಕೆ ಅನಂತ ಪುಣ್ಯ, ಅಧಿಕವಾದಂತಹ ಪುಣ್ಯ ಇದೆ ಅಂತ ನಮ್ಮ ಶಾಸ್ತ್ರಗಳು ಹಾಗೂ ಹಿರಿಯರು ತಿಳಿಸಿದ್ದಾರೆ. ಅದೇ ಕ್ರಮದಲ್ಲೇ ನಮ್ಮ ಪರಂಪರೆಯಲ್ಲಿ ಅನೇಕರು ಅನೇಕ ವಿಧವಾದ ಪುಣ್ಯವನ್ನು ಸಂಪಾದನೆ ಮಾಡಬೇಕೆನ್ನುವ ದೃಷ್ಟಿಯಲ್ಲಿ ಅಧಿಕ ಮಾಸದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆದರೆ ನಮ್ಮ ಸೋದೆ ವಾದಿರಾಜ ಮಠದ ಶಿಷ್ಯರಲ್ಲಿ ಮುಖ್ಯ ಶಿಷ್ಯರಾದ ಈ ಕುಮಟಾದ ದೈವಜ್ಞ ಬ್ರಾಹ್ಮಣ ಸಮಾಜದವರು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಏನು ಅಂದರೆ, ಸಮಾಜದ ಗುರುಗಳನ್ನು ಮೆರವಣಿಗೆ ಮುಖಾಂತರ ಕರೆತಂದು ಅವರನ್ನು ಅಭಿನಂದಿಸಿ ಸತ್ಕರಿಸಿ ಗುರುವಂದನಾ ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮ ಯಾಕೆ ವಿಶಿಷ್ಟ ಅಂತಂದರೆ, ಒಂದು ಚಿಕ್ಕ ಕಥೆ ಹೇಳ್ತೇನೆ. ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಯುವಕ, ಆ ಯುವಕನಿಗೆ ಕಣ್ಣಿನ ದೃಷ್ಟಿ ದೋಷ ಬರುತ್ತೆ. ಏನು ಕಣ್ಣಿನ ಸಮಸ್ಯೆ ಅಂತಂದರೆ, ನಮಗೆಲ್ಲ ನೋಡುವಾಗ ಎಲ್ಲ ವಸ್ತುಗಳು ಎರಡೆರಡೆ ಕಾಣ್ತಾ, ಒಂದು ಯಾವ ರೀತಿಯಾಗಿ ವಸ್ತುವನ್ನು ನೋಡ್ತೇವೋ ಅದೇ ರೀತಿಯಾಗಿ ವಸ್ತು ನಮ್ಮ ಕಣ್ಣಿಗೆ ಕಾಣುತ್ತೆ. ಎದುರುಗಡೆ ಮರವನ್ನು ನೋಡಿದಾಗ ಒಂದೇ ಮರ ಕಾಣುತ್ತೆ, ಒಂದೇ ಮನುಷ್ಯ ಕಾಣ್ತಾನೆ. ಆದರೆ ಆ ವ್ಯಕ್ತಿಗೆ ಎರಡೆರಡು ಮರಗಳು, ಎರಡೆರಡು ಥರ ವಸ್ತುಗಳು ಕಾಣ್ತಾ ಇರುತ್ತೆ. ಅದಕ್ಕೊಂದು ಚಿಕಿತ್ಸೆ ಮಾಡ್ಕೊಳ್ಬೇಕಾಗತ್ತೆ. ಕೊನೆಗೆ ಯಾರನ್ನು ಹುಡುಕಲ್ಲ ಅವನು, ಅದಕ್ಕೆ ಸರಿಯಾದ ವೈದ್ಯರು ಯಾರಿದ್ದಾರೆ ಅದೆಲ್ಲ ಯೋಚನೆ ಮಾಡಲ್ಲ. ಕೊನೆಗೆ ಅವನ ಹಳ್ಳಿ ಹತ್ರ ಒಂದು ಪೇಟೆಯಲ್ಲಿ ಒಬ್ಬ ವೈದ್ಯ ಇರ್ತಾನೆ. ಆ ವೈದ್ಯನನ್ನು ಭೇಟಿ ಆಗ್ತಾನೆ. ಭೇಟಿಯಾಗಿ, ನನಗೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಇದೆ, ಅದನ್ನು ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತ ಆ ವೈದ್ಯನ ಹತ್ರ ಹೇಳ್ತಾನೆ. ಅಂತಹ ದೊಡ್ಡ ಸಮಸ್ಯೆ ಅಲ್ಲ, ಇದನ್ನು ನಾನು ಪರಿಹಾರ ಮಾಡ್ತೇನೆ. ಆದರೆ ಈ ದೃಷ್ಟಿದೋಷ ಹೇಳಿದಲ್ವಾ, ಇದು ನಿನಗೊಬ್ಬನಿಗೆ ಇದೆಯೋ ಅಥವಾ ನಿನ್ನ ಜೊತೆ ಬಂದ 3 ಜನಕ್ಕೂ ಇದೆಯೋ ಅಂತ ಕೇಳ್ತಾನೆ. ಇವನಿಗೆ ತಲೆ ಬಿಸಿ ಆಯಿತು. ನನಗೆ ಕಾಣೋದು ಎರಡೆರಡು, ಇವನಿಗೆ 4 ಕಾಣುತ್ತೆ. ನಾನು ಇವನ ಹತ್ರ ಏನಾದರೂ ಚಿಕಿತ್ಸೆ ಮದ್ದು ಮಾಡಿದರೆ ನನಗೆ 2 ಕಾಣೋದು, ಇನ್ನು 4 ಕಾಣುತ್ತೆ ಅಂತ ಅವನು ಎದುರಿ ಓಡಿ ಹೋಗ್ತಾನೆ.
ಹಾಗೆ ನಮಗೂ ಕೂಡ ಈ ಸಂಸಾರದಲ್ಲಿ ಯಾವುದು ಸರಿಯಾದ ಮಾರ್ಗ, ಯಾವುದು ತಪ್ಪು ಮಾರ್ಗ, ಯಾವುದರಲ್ಲಿ ನಾವು ನಡೆಯಬೇಕು, ಯಾವುದರಲ್ಲಿ ನಡೆದರೆ ನಮಗೆ ಸರಿಯಾದ ಗುರುಗಳು ಸಿಗ್ತಾರೆ, ಆ ಗುರುಗಳ ಮುಖಾಂತರ ನಾವು ಭಗವಂತನನ್ನು ಹೊಂದಬಹುದು ಎನ್ನುವಂತಹ ದಾರಿ ನಮಗೆ ಯಾವುದೂ ಕೂಡ ಇಲ್ಲ. ಆದರೆ ದೈವಜ್ಞ ಬ್ರಾಹ್ಮಣರು ಈ ವಿಷಯದಲ್ಲಿ ಎದೆ ತಟ್ಟಿ ಹೇಳ್ಬೋದು, ನಮಗೆ ಅಂಥ ಸಮಸ್ಯೆ ಇಲ್ಲ ಅಂತ. ಯಾಕೆ ಅಂದರೆ ನಮ್ಮ ಸಮಾಜದ ಮುಖ್ಯ ದೈವನಾದ ಹಯಗ್ರೀವ ದೇವರು ನಮ್ಮವರ ಮನೆಯಲ್ಲಿ ಅವತಾರ ಮಾಡಿ ದೊಡ್ಡ ಅನುಗ್ರಹ ಮಾಡಿದ್ದಾರೆ. ಏನು ಅನುಗ್ರಹ ಅಂದರೆ, ನಿಮ್ಮನ್ನು ಅನುಗ್ರಹ ಮಾಡುವ, ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವ, ನನ್ನನ್ನು ಹೊಂದುವ ಮಾರ್ಗವನ್ನು ತೋರಿಸುವ ದೊಡ್ಡ ಗುರುಗಳು ವಾದಿರಾಜ ಗುರು ಸಾರ್ವಭೌಮರು ನಿಮ್ಮ ಪಾಲಿಗೆ ಇದ್ದಾರೆ ಎಂಬುದಾಗಿ ಸಾಕ್ಷಾತ್ ಭಗವಂತ ಹಯಗಿರಿರೂಪಿ ಪರಮಾತ್ಮ ವಾದಿರಾಜರನ್ನೇ ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ವಾದಿರಾಜರ ಮಾರ್ಗದಲ್ಲೇ ಎಲ್ಲರೂ ಕೂಡ ನಾವು ನಡೆಯಬೇಕು. ಅಂತಹ ಪರಂಪರೆಯಲ್ಲೇ ಬಂದಂತಹ ನಮ್ಮ ಸಮಾಜದ ಪರಮ ಪ್ರೀತಿಪಾತ್ರರಾದ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಇವತ್ತು ನಮ್ಮ ಹಯಗ್ರೀವ ದೇವರ ಹಾಗೂ ನಮ್ಮ ಸಮಾಜದ ಮುಖ್ಯ ಗುರುಗಳಾದ ವಾದಿರಾಜರ ದಿವ್ಯ ಸನ್ನಿಧಾನವನ್ನು ಹೊತ್ತಿಕೊಂಡು ಕುಮಟಾದಲ್ಲಿರುವ ಎಲ್ಲ ಭಕ್ತರ ಕಷ್ಟ ನಷ್ಟಗಳನ್ನು ಪರಿಹರಿಸಿ ಅನುಗ್ರಹ ಮಾಡಬೇಕು ಅಂತ ಗುರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗುರುಗಳಿಗೆ ಪಾದಪೂಜೆ ಆಗಿರಬಹುದು, ಪುಷ್ಪವೃಷ್ಟಿ ಆಗಿರಬಹುದು, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಗುರುಗಳ ಮುಖಾಂತರವಾಗಿ ವಾದಿರಾಜರಿಗೆ, ಅವರ ಮುಖಾಂತರವಾಗಿ ಹಯಗ್ರೀವ ದೇವರಿಗೆ ನಾವು ಸಮರ್ಪಣೆ ಮಾಡಿತ್ತು ಅಂತಾದರೆ ಈ ಅಧಿಕ ಮಾಸದಲ್ಲಿ ವಿಶೇಷವಾದಂತಹ ಪುಣ್ಯ ನಮಗೆಲ್ಲವೂ ಕೂಡ ಸಿಗ್ತದೆ. ಹಾಗಾಗಿ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಕುಮಟಾದ ದೈವಜ್ಞ ಸಮಾಜದವರು ಆಯೋಜಿಸಿದ್ದಾರೆ. ಅಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಗುರುಗಳನ್ನು ಗೋಕರ್ಣದವರಾದ ಶ್ರೇಯಸ್ ಭಟ್ ಅವರು ಸ್ವಾಗತಿಸಲಿದ್ದಾರೆ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತಪೋವಿದ್ಯಾ ವಿರಕ್ತ್ವಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತ್ರೈಲೋಕ್ಯ ಗುರು ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನ ಶ್ರೀ ಸೋಧೆ ವಾದಿರಾಜ ಮಠ ದೈವಜ್ಞ ಬ್ರಾಹ್ಮಣ ಕುಲಗುರುಗಳಾದ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಕರಕಮಲ ಸಂಜಾತರಾದಂತಹ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಇಂದು ನಮ್ಮ ಕುಂಭಾಪುರ ಎಂದು ಎನಿಸಿಕೊಂಡಂತಹ ಕುಮಟಾಕ್ಕೆ ಆಗಮಿಸಿ ಸಮಸ್ತ ದೈವಜ್ಞ ಬ್ರಾಹ್ಮಣ ಸಮಾಜಕ್ಕಾಗಿ ದೈವಜ್ಞ ಬ್ರಾಹ್ಮಣ ಸಮಾಜದವರು ಆಯೋಜಿಸಿದಂತಹ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆ ಶ್ರೀ ವಾದಿರಾಜ ಗುರು ಸಾರ್ವಭೌಮರೇ ಆಸೀನರಾದಂತಹ ಸೋದೆಯ ಆ ಪೀಠವನ್ನು ಏರಿದಂತಹ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರನ್ನು ಕಣ್ತುಂಬ ನೋಡುವುದೇ ಒಂದು ಭಾಗ್ಯ. ಆ ಭಾಗ್ಯಕ್ಕೆ ನೀವೆಲ್ಲರೂ ಇಂದು ಪಾತ್ರರಾಗಲಿಕ್ಕೆ ಇಲ್ಲೆಲ್ಲರೂ ಸೇರಿದ್ದೀರಿ. ನೀವು ಆಗಮಿಸಿದಂತಹ ಸಮಸ್ತ ಭಕ್ತವೃಂದಕ್ಕೂ ಶಿಷ್ಯವೃಂದಕ್ಕೂ ಹೃದಯಪೂರ್ವಕ ಸ್ವಾಗತ. ಕೃಷ್ಣಾರ್ಪಣಮಸ್ತು.
कमिटी नंतर आणि बाकी लोकांना नाव दिलंच नाही त्यांनी बी रेडी उरका आणि पॅन्ट चलतना पंजी शल्य उरका कंपल्सरी त्यांनी गोबाईल जोडी जोडी बसू उरका आणि सराफ संघाच्या एक तेंगेल बेस त्यांनी बी रेडी उरका त्यांनी ಒಟ್ಲೋಕು ಬೆಗ್ಗಿ रेडी उरका ಮತ್ತೆ ಖಡ್ಕ पादपूजा करतले रेडी उरका आणि सराफ संघाचे त्यांनी बी हंगा वेदिकेला घे उरका आणि थोडे हंगा येवच्याक वच्चा वाटी कंद्या थोडे प्लीज थोडे हंगा येवच्याक एक स्टेजाकडे एक साईड थोडी वाटी कंदी का येवच्याक पादपूजा करतल्याक आणि कनकाभिषेक चलते असा ಶ್ರೀ 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 ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಅವರಿಗೆ ಶ್ರೀ 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 ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರಿಗೆ स्टेजावर असेल थोडे फाटल्याने येऊ का एक्स्ट्रा असेल थोडे साईड फाटल्या बसल्या दिशीना प्लीज थोडे फाटल्यासारख्या थोडे स्टेजावर असेल थोडे साईड येऊ का
ದಯಮಾಡಿ ವೇದಿಕೆ ಮೇಲೆ ಇರೋರಿಗೆ ಒಂದೊಂದು ವಿನಂತಿ, ಸ್ವಲ್ಪ ಎಲ್ಲರೂ ಹಿಂದೆ ಸರಿದುಕೊಂಡ್ರೆ ಎಲ್ಲರಿಗೂ ಕಾಣುತ್ತೆ. ಕೆಳಗಡೆ ವೇದಿಕೆ ಕೆಳಗಡೆ ಇದ್ದವರಿಗೆಲ್ಲ ಕಾಣುತ್ತೆ, ಕಾರ್ಯಕ್ರಮ ಆಗೋದು ಕಾಣುತ್ತೆ. पहले स्टेजावर असेल थोडे उठलो फाटल्यानवर का मग सकल बसल्या कसले दिसणार ते कार्यक्रम जावचे आज फुल्ला अभिषेक असा प्लीज मस्त करू नका थोडे साईडला फाटल्यान रब्या मग फाटल्यान बसल्या सकल बसल्या कोणाक कसले दिसणार कार्यक्रम जावचे कमिटी तिथले उऱ्या वरी बाकी ಒಟ್ಟು ಕಡೆ रेवीत कमिटी लोक ಒಟ್ಲೋಕ मुखार होग तुम्ही कमिटीचे ಒಟ್ಲೋक येऊ का मामा नागेश माम या